10ನೇ ತರಗತಿಯ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಭ್ಯಾಸ 15.2ರಲ್ಲಿ ಆಲ್ರೆಡಿ ಪಾರ್ಟ್ 1 ವಿಡಿಯೋನಲ್ಲಿ ಪ್ರಶ್ನೆ 1ರಿಂದ 4ರವರೆಗೂ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 5ರಿಂದ 8ರವರೆಗೂ ಸಾಲ್ವ್ ಮಾಡ್ತಾ ಹೋಗೋಣ. PDF ನೋಟ್ಸ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. PDF ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ಲಿಂಕ್ ಸಿಗ್ತಾ ಇಲ್ಲ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಲೈಕ್ ಬಟನ್ ಕ್ಲಿಕ್ ಮಾಡಿ 10ನೇ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಲಿಂಕ್ ಶೇರ್ ಮಾಡಿ. ಪ್ರಶ್ನೆ 5 ಏನು ಕೊಟ್ಟಿದ್ದಾರೆ? ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ಅಂದರೆ ಈ ರೀತಿ ನೋಡುವ ಚಿತ್ರದಲ್ಲಿ ತಲೆ ಕೆಳಗಾದ ಶಂಕು. ಅದರ ಎತ್ತರ 8 ಸೆಂಟಿಮೀಟರ್, ಒಟ್ಟಾರೆ ಎತ್ತರ ಎಷ್ಟು? 8 ಸೆಂಟಿಮೀಟರ್. ತೆರೆದ ಮೇಲ್ಭಾಗದ ತ್ರಿಜ್ಯ 5 ಸೆಂಟಿಮೀಟರ್, ತ್ರಿಜ್ಯ ಎಷ್ಟಿದೆ ಅಲ್ಲಿ? 5 ಸೆಂಟಿಮೀಟರ್. ಆಮೇಲೆ ಅದರ ಅಂಚಿನವರೆಗೆ ಪೂರ್ಣವಾಗಿ ನೀರನ್ನು ತುಂಬಿದೆ. ಸೊ ತುದಿವರೆಗೂ ಒಳಗಡೆ ನೀರು ಫಿಲ್ ಮಾಡಿದೆ ಈ ರೀತಿ. ಅದರಲ್ಲಿ 0.5 ಸೆಂಟಿಮೀಟರ್ ತ್ರಿಜ್ಯ ಇರುವ ಸೀಸದ ಗೋಳಗಳನ್ನು ಪಾತ್ರೆಯಲ್ಲಿ ಹಾಕಿದಾಗ ಎಷ್ಟು? 0.5 ಸೆಂಟಿಮೀಟರ್ ತ್ರಿಜ್ಯವಿರುವ ಸೀಸದ ಗೋಳ. ಇಂಥ ಸುಮಾರು ಗೋಳಗಳನ್ನು ಒಳಗಡೆ ಹಾಕ್ತಾ ಇದ್ದಾರೆ. ಸೊ ಯಾವ ರೀತಿ ಒಳಗಡೆ ಹಾಕ್ತಾ ಇದ್ದಾರೆ ಆ ರೀತಿ ನೀರು ಏನಾಗುತ್ತೆ? ಹೊರ ಚೆಲ್ಲುತ್ತೆ. ಇದೇ ರೀತಿ ಮತ್ತೊಂದು ಕೋನ್ ಒಳಗಡೆ ನೀರು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಓಕೆ, ಸೇಮ್ ತ್ರಿಜ್ಯ ಸೇಮ್ ಹೈಟ್ ಇರುವ ಮತ್ತೊಂದು ಕೋನ್ ಒಳಗಡೆ ನೀರು ಚೆಲ್ತಾ ಇದೆ. ಪಾತ್ರೆಯಲ್ಲಿ ಹಾಕಿದ ಸೀಸದ ಗೋಳಗಳಷ್ಟು? ಓಕೆ, ಇದೇ ರೀತಿ ಸೀಸದ ಗೋಳ ಒಳಗಡೆ ಹಾಕ್ತಾ ಇದ್ದಾರೆ. ಏನು ಗೊತ್ತಾಯ್ತು ಇಲ್ಲಿ? ಎಷ್ಟು ಸೀಸದ ಗೋಳಗಳನ್ನು ಒಳಗಡೆ ಹಾಕ್ತಾ ಇದ್ದಾರೋ ಅಷ್ಟೇ ಘನಫಲದ ನೀರು ಹೊರಗಡೆ ಚೆಲ್ತಾ ಹೋಗುತ್ತೆ. ಕರೆಕ್ಟಾ? ಅಂದರೆ ಇವಾಗ ನೀವು ಒಳಗಡೆ ನಿಮ್ಮ ಕೈ ಹಾಕಿದ್ರೆ ಈಗ ನಿಮ್ಮ ಕೈದು ಎಷ್ಟು ಘನಫಲ ಇರುತ್ತೆ ಅಷ್ಟೇ ನೀರು ಹೊರಗಡೆ ಚೆಲ್ಲುತ್ತೆ. ಅರ್ಥ ಆಗ್ತದೇನಾ? ಯಾವುದೇ ಒಂದು ಫಿಲ್ ಆಗಿರೋ ಬಕೆಟಲ್ಲಿ ನೀವು ಒಳಗಡೆ ನೀರಿದೆ, ನೀವು ಇಲ್ಲಾಂದರೆ ಒಂದು ಫುಟ್ಬಾಲ್ ಹಾಕಿದ್ರಿ ಅಂತ ತಿಳ್ಕೊಳ್ರಿ. ಫುಟ್ಬಾಲ್ದು ಎಷ್ಟು ಘನಫಲ ಇರುತ್ತೆ ಅಷ್ಟೇ ಘನಫಲದ ನೀರು ಹೊರಗಡೆ ಚೆಲ್ಲುತ್ತೆ. ಅಂದರೆ ಅಲ್ಲಿ ಒಟ್ಟು ಸೀಸದ ಗೋಳಗಳ ಘನಫಲ ಈಕ್ವಲ್ಸ್ ಟು ಈ ಹೊರಗಡೆ ಚೆಲ್ಲಿದ ನೀರಿನ ಘನಫಲ ಅಂತ ನಾವು ಹೇಳ್ಬೋದು. ಇವೆರಡೂ ಘನಫಲ ಸಮನಾಗಿರುತ್ತೆ. ಕರೆಕ್ಟಾ? ಸೊ ಅವರು ಎಷ್ಟು ಸೀಸದ ಗೋಳ ಅಂತ ಕೇಳ್ತಾ ಇದ್ದಾರೆ. ಸೊ ಘನಫಲ ಕಂಡಿಡ್ಕೊಳ್ಳೋಣ. ಇಲ್ಲಿ ಡೈರೆಕ್ಟಾಗಿ ನಿಮಗೆ ಫಾರ್ಮುಲಾ ಹೇಳ್ತೀನಿ. ಸೀಸದ ಗೋಳಗಳ ಅಥವಾ ಗೋಳಗಳ ಸಂಖ್ಯೆ ಇದು ಎದಕ್ಕೆ ಸಮ ಇರುತ್ತೆ ನೋಡಿ. ಹೊರಗಡೆ ಚೆಲ್ಲಿದ ಅಂದರೆ ಇದು ಈ ರೀತಿ ಹೇಳ್ಬೋದಾ? ಹೊರಗಡೆ ಚೆಲ್ಲಿದ ನೀರಿನ ಘನಫಲ ಭಾಗಿಲೆ ಒಂದು ಸೀಸದ ಗೋಳದ ಘನಫಲ. ಒಂದು ಸೀಸದ ಗೋಳದ ಘನಫಲ ಎಷ್ಟು ನೀರಿದೆ ಅದರೊಳಗಡೆ ಎಷ್ಟು ಗೋಳಗಳು ಹಿಡಿಬೋದು ಅಂದರೆ ಒಂದು ಗೋಳದ ಘನಫಲದಿಂದ ಡಿವೈಡ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ಸ್ಟೇಟ್ಮೆಂಟ್ ಬರಿಬೋದಾ? ಸೊ ಇದೇನಿದು? ಹೊರಗಡೆ ಚೆಲ್ಲಿದ ನೀರಿನ ಘನಫಲ ಆ್ಯಂಡ್ ಡಿವೈಡೆಡ್ ಬೈ ಒಂದು ಸೀಸದ ಗೋಳದ ಘನಫಲ. ಕರೆಕ್ಟಾ? ಸೊ ಹೊರಗಡೆ ಚೆಲ್ಲಿದ ನೀರಿನ ಘನಫಲ ಏನಿದೆ ಅಂತ ಹೇಳಿದ್ದಾರೆ. ಸೊ ಇದು 1/4 ನೀರು ಹೊರಚೆಲ್ಲುತ್ತದೆ. ಅಂದರೆ ಈ ಕೋನ್ ಏನಿದೆ ಕೋನ್ನ 1/4 ಭಾಗ ಅಂದರೆ 1/4 ಕೋನ್ನ ಘನಫಲ, ಕೋನ್ನ ಒಟ್ಟು ಘನಫಲ ಡಿವೈಡೆಡ್ ಬೈ ಒಂದು ಸೀಸದ ಗೋಳದ ಘನಫಲ. ಸೊ ಫಾರ್ಮುಲಾ ಏನಾಗುತ್ತೆ? 1/4 ಅಂದರೆ ಓಕೆ ಇಲ್ಲಿ 1/4 ಅಂತಲೇ ಬರ್ಕೊಳ್ಳೋಣ. ಗುಡಿಲೆ ಕೋನ್ನ ಘನಫಲ ಎಷ್ಟು? ಇದರ ತ್ರಿಜ್ಯ ನಾವು ಕ್ಯಾಪಿಟಲ್ ಆರ್ ಇಂದ ಸೂಚಿಸ್ತಾ ಇದ್ದೀವಲ್ಲ, ಸೊ ಕ್ಯಾಪಿಟಲ್ ಆರ್ ಯೂಸ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೆ? 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗುತ್ತೆ. ಆಮೇಲೆ ಭಾಗಿಲೆ ಒಂದು ಗೋಳದ ಘನಫಲ ಎಷ್ಟು? ಗೋಳದ ಘನಫಲ 4/3. ಓಕೆ, ಇದು ಕ್ಯಾಪಿಟಲ್ ಆರ್ ತೊಗೊಳ್ಳಿ. 4/3 ಪೈ ಆರ್ ಕ್ಯೂಬ್. ಸೊ 4/3 ಛೇದದಲ್ಲಿದೆ, ಅಂಶದಲ್ಲಿ ಹೋಗಿ ಏನಾಗುತ್ತೆ? 3/4 ಆಗುತ್ತೆ. ಈ ರೀತಿ ಅಂದರೆ ಅಂಶದಲ್ಲಿ 3 ಅಂತ ಬರ್ಕೊಳ್ಳೋಣ. 3/4 ಪೈ ಆರ್ ಕ್ಯೂಬ್. ಕರೆಕ್ಟಾ? ನೋಡಿ ಏನೇನು ಕ್ಯಾನ್ಸಲ್ ಆಗ್ತಾ ಇದೆ. ಮೊದಲನೇದಾಗಿ 3 ಕ್ಯಾನ್ಸಲ್ ಆಗುತ್ತೆ, ಆಮೇಲೆ
ಪೈ ಕ್ಯಾನ್ಸಲ್ ಆಗುತ್ತೆ, ಮತ್ತೇನು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಸೊ ಬೆಲೆ ಆದೇಶ ಮಾಡಿ ತೊಗೋಣ. ಕ್ಯಾಪಿಟಲ್ ಆರ್ ಅಂದರೆ ಎಷ್ಟು? ಇದಂತೂ 1/4. ಕ್ಯಾಪಿಟಲ್ ಆರ್ ಅಂದರೆ 5 ಸೆಂಟಿಮೀಟ್ರ್ ಇದೆ. ಸೊ R² ಅಂದರೆ 5 × 5 ಆಗುತ್ತೆ. ಗುಣಿಲೆ ಎಚ್ ಎಷ್ಟು? 8 ಸೆಂಟಿಮೀಟ್ರ್ ಭಾಗಿಲೆ 4r³ ಇದೆ. 4 × r³ ಅಂದರೆ ತ್ರಿಜ್ಯ ಎಷ್ಟು? 0.5. ಯಾವುದು ಗೋಳದ ತ್ರಿಜ್ಯ 0.5 × 0.5 × 0.5 3 ಸರಿ ಕ್ಯೂಬ್ ಇದೆ, 3 ಸರಿ ಇಂಟು ಮಾಡಿ. ಏನೇನಾಗುತ್ತೆ ಇಲ್ಲಿ? 4 1 4 2 ಆಮೇಲೆ 2 1 2 2 ಕರೆಕ್ಟ್. ಇಷ್ಟಾದ್ಮೇಲೆ ಅಂಶದಲ್ಲಿ ಓಕೆ, ಇದು 5 1 ಸೊ 0.5 ಇದೆಲ್ಲ 0.1 ಆಗುತ್ತೆ. ಸೊ ಇದು ಕೂಡ 0.1 ಆಗುತ್ತೆ. ನೆಕ್ಸ್ಟ್ ಅಂಶದಲ್ಲಿ ಏನೂ ಇಲ್ಲ, ಜಸ್ಟ್ 1 ಇದೆ. ಎಲ್ಲ ಇಂಟು 1 ಮಾಡಿದ್ರೆ 1 ಆಗುತ್ತೆ. ಛೇದದಲ್ಲಿ 2 × 0.5 ಎಷ್ಟಾಗುತ್ತೆ? 2 × 0.5 2 × 0.5 1 ಆಗುತ್ತೆ. 2 5 10 ಅಂದರೆ ಒಂದು ಅಂಕಿ ಆದಮೇಲೆ ಪಾಯಿಂಟ್ 1 ಬರೋದಾ? ಸೊ 2 × 0.5 1 ಆಗುತ್ತೆ. 1 × 0.1 × 0.1 ಅಂದರೆ 0.01. ಸೊ ಪಾಯಿಂಟ್ ಮೇಲ್ಗಡೆ ತೊಗೊಳ್ಳೋಣ. ಪಾಯಿಂಟ್ ಆದಮೇಲೆ ಎಷ್ಟು ಅಂಕಿ ಇವೆ ಅಲ್ಲಿ? 2 ಡಿಜಿಟ್ಸ್. ಅಂದರೆ ಅಂಶದಲ್ಲಿ ಎಷ್ಟು ಝೀರೋಸ್ ಹೋಗುತ್ತೆ? 2 ಝೀರೋಸ್. ಛೇದದಲ್ಲಿ ಏನು ಉಳ್ಕೊಳ್ತಿಲ್ಲಿ? 1. ಸೊ 100/1 ಅಂತಂದರೆ 100. ಸೀಸದ ಗೋಳಗಳ ಸಂಖ್ಯೆ ಎಷ್ಟು? 100 100. ಪ್ರಶ್ನೆ 6 ಏನು ಕೊಟ್ಟಿದ್ದಾರೆ? ಒಂದು ಕಬ್ಬಿಣದ ಕಂಬದ ಎತ್ತರವು 220 ಸೆಂಟಿಮೀಟರ್. ಓಕೆ, ಇಲ್ಲಿ ಒಂದು ದೊಡ್ಡದಾಗಿ ಕಬ್ಬಿಣದ ಸಿಲಿಂಡರ್ ಆಕಾರ ಕೊಟ್ಟಿದ್ದಾರೆ. ಇದ್ರದ್ದು ಒಟ್ಟು ಎತ್ತರ ಎಷ್ಟು? 220 ಸೆಂಟಿಮೀಟರ್. ಅದರ ಪಾದದ ವ್ಯಾಸ 24 ಸೆಂಟಿಮೀಟರ್. ಓಕೆ, ವ್ಯಾಸ 24 ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ? 12 ಸೆಂಟಿಮೀಟರ್, ಅರ್ಧ ಆಗುತ್ತೆ. ಆಗಿರುವ ಘನ ಸಿಲಿಂಡರ್ ಆಕಾರದಲ್ಲಿದೆ. ಓಕೆ, ಅದರ ಮೇಲೆ 60 ಸೆಂಟಿಮೀಟರ್ ಎತ್ತರ ಮತ್ತು ತ್ರಿಜ್ಯ 8 ಸೆಂಟಿಮೀಟರ್. ನೋಡ್ಬೋದಾ? ಮತ್ತೊಂದು ಸಿಲಿಂಡರ್ ಕೊಟ್ಟಿದ್ದಾರೆ. ಇದ್ರದ್ದು ಎತ್ತರ ಎಷ್ಟು? ಇದರ ಎತ್ತರ 60 ಸೆಂಟಿಮೀಟರ್ ಆ್ಯಂಡ್ ತ್ರಿಜ್ಯ 8 ಸೆಂಟಿಮೀಟರ್. ಮತ್ತೊಂದು ಸಿಲಿಂಡರ್ ಜೋಡಿಸಲಾಗಿದೆ. 1 cm³ ಕಬ್ಬಿಣದ ಸರಿ ಸುಮಾರು ದ್ರವ್ಯರಾಶಿ 8 ಗ್ರಾಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ಇದರಿಂದ ಒಂದು ಕಬ್ಬಿಣ ಕರಗಿಸಿ ಒಂದು 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ ಇರುವಂಥ ಒಂದು ನಾವು ಕಬ್ಬಿಣದ ವರ್ಗಘನ ತೊಗೊಂಡ್ವಿ ಅಂತ ತಿಳ್ಕೊಳ್ಳಿ. 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಎತ್ತರ. ಉದ್ದ ಗುಣಿಲೆ ಅಗಲ ಗುಣಿಲೆ ಎತ್ತರ ಎಷ್ಟಾಗುತ್ತೆ? 1 cm³. ಅಂದರೆ ಈ ರೀತಿ ಇರೋ ಒಂದು ಕಬ್ಬಿಣದ ವರ್ಗಘನದ ವೇಟ್ ತೂಕ ಎಷ್ಟಾಗುತ್ತೆ? ತೂಕ 8 ಗ್ರಾಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 1 cm³ ವಾಲ್ಯೂಮ್ ಇರುವ ಘನಫಲ ಇರುವ ಕಬ್ಬಿಣದ ತೂಕ. ಅರ್ಥ ಆಯ್ತಾ? ಅಂದರೆ ಒಟ್ಟು ಈ ಸಿಲಿಂಡರ್ ಇದನ್ನು ಕೊಟ್ಟಿದ್ದಾರಲ್ಲ, 2 ಸಿಲಿಂಡರ್, ಇದರ ಒಟ್ಟು ಘನಫಲ ಎಷ್ಟು, ಒಟ್ಟು ತೂಕ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ ಅದರ ಸಲುವಾಗಿ ನಾವು ಟೋಟಲ್ ವಾಲ್ಯೂಮ್ ಕಂಡುಹಿಡ್ಕೊಳ್ಳೋಣ, ಅಂದರೆ ಘನಫಲ ಕಂಡುಹಿಡ್ಕೊಳ್ಳೋಣ. ಒಟ್ಟು ಘನಫಲ ಸಿಕ್ಕಿದ್ರೆ ಆಟೋಮೆಟಿಕ್ಕಾಗಿ ನಾವು ಈ 8 ಗ್ರಾಮ್ ಇಂಟು ಮಾಡ್ಬೋದು. ಅಂದರೆ 1 cm³ಗೆ 8 ಗ್ರಾಮ್ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು 100 cm³ ಘನಫಲ ಬಂತಂದರೆ 800 ಗ್ರಾಮ್ ಅಂತ ಆಗುತ್ತೆ. ಅರ್ಥ ಆಯ್ತಾ? ಗುಣಿಲೆ 8 ಮಾಡಬೇಕಷ್ಟೆ. ನೋಡಿ, ಸೊ ಮೊದಲನೇದಾಗಿ ಒಟ್ಟು ಘನಫಲ ಕಂಡುಹಿಡ್ಕೊಳ್ಳೋಣ. ಸೊ ಒಟ್ಟು ಘನಫಲ ಈಕ್ವಲ್ಸ್ ಟು ಮೊದಲನೇದಾಗಿ ಚಿಕ್ಕ ಸಿಲಿಂಡರ್ ತೊಗೊಳ್ಳೋಣ. ಚಿಕ್ಕ ಸಿಲಿಂಡರ್ನ ಘನಫಲ ಪ್ಲಸ್ ದೊಡ್ಡ ಸಿಲಿಂಡರ್ನ ಘನಫಲ ಬರೀಬೋದು ಈ ರೀತಿ. ಓಕೆ, ಆಮೇಲೆ ಚಿಕ್ಕ ಸಿಲಿಂಡರ್ನ ಘನಫಲದ ಸೂತ್ರ ಏನು? ಪೈ. ಓಕೆ, ಚಿಕ್ಕದಾಗಿದೆ ಅಲ್ಲ, ಸೊ ಸ್ಮಾಲ್ ಆರ್ ತೊಗೊಳ್ಳೋಣ. ಪೈ r² ಸ್ಮಾಲ್ h ಪ್ಲಸ್ ದೊಡ್ಡ ಸಿಲಿಂಡರ್ನ ಘನಫಲ ಎಷ್ಟು? ಪೈ r² h. ಕರೆಕ್ಟಾ? ಸೊ ಇಲ್ಲಿ ಏನೇನು ಕಾಮನ್ ಬರುತ್ತೆ ನೋಡಿ. ಕಾಮನ್ ಅಂತೂ ಪೈ ಇದೆ, ಹೈಟ್ ಬೇರೆ ಬೇರೆ. ಸಾರಿ, ಇದು ಕ್ಯಾಪಿಟಲ್ H ಕೊಡಿ ಇದಕ್ಕೆ. ದೊಡ್ಡ ಸಿಲಿಂಡರ್ ಅಂದರೆ
ಕ್ಯಾಪಿಟಲ್ ಎಚ್. ಸೊ ಪೈ ಕಾಮನ್ ಬರುತ್ತೆ. ತ್ರಿಜ್ಯ ಎಷ್ಟು? ತ್ರಿಜ್ಯ r², ಎಚ್ ಉಳ್ಕೊಳ್ಳುತ್ತೆ. ಇಲ್ಲೂ ಕೂಡ ತ್ರಿಜ್ಯ ಮತ್ತು ಹೈಟ್ ಉಳ್ಕೊಳ್ಳುತ್ತೆ. ಸೊ ಪೈನ ಬೆಲೆ 22/7. ಆಮೇಲೆ r² ಅಂದರೆ ಚಿಕ್ಕ ತ್ರಿಜ್ಯ ಎಷ್ಟು? 8 ಸೆಂಟಿಮೀಟರ್. 8 × 8. ಹೈಟ್ ಎಷ್ಟು? 60. ಕ್ಯಾಪಿಟಲ್ ಆರ್ ಎಷ್ಟು? 12. ಇಲ್ಲಿ ಕಂಡುಹಿಡಿದಿದ್ವಲ್ಲ, 24 ವ್ಯಾಸ ಇತ್ತು, ತ್ರಿಜ್ಯ 12 ಆಗುತ್ತೆ. ಸೊ 12 × 12. ಹೈಟ್ ಎಷ್ಟು? 220. ಸೊ ಇದೇ ಘನಫಲ. ಈ ಘನಫಲಕ್ಕೆ ನಾವು 8 ಗ್ರಾಮ್ ಇಂಟು ಮಾಡ್ಕೊಳ್ತಾ ಹೋಗೋಣ, ಯಾಕಂದರೆ ಇದು ಸೆಂಟಿಮೀಟ್ರ್ ಕ್ಯೂಬಲ್ಲಿದೆ. ಸೊ ಒಟ್ಟು ದ್ರವ್ಯರಾಶಿ ಹೇಳ್ಬೋದಾ? ಇಲ್ಲಾಂದರೆ ಮೊದಲು ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಇಂಟು 8 ಮಾಡ್ಕೊಳ್ಳೋಣ. ಸೊ 22/7 ಅಂತೂ ಅದೇ ರೀತಿ ಇಟ್ಕೊಳ್ಳಿ. ಏನಾದರೂ ಓಕೆ ಇಂಟುನೇ ಮಾಡೋಣ ಡೈರೆಕ್ಟಾಗಿ. 8 × 8 64 ಆಗುತ್ತೆ. ಇಂಟು 60 ಅಂದರೆ 6 × 4 24, 36, 38. ಸೊ ಇದು 3840 ಬರ್ತದೆ. ಪ್ಲಸ್ 12, ಓಕೆ 12 × 12 144 ಗುಣಿಲೆ 220 ಅಂತ ಹೇಳ್ತಾ ಇದ್ದಾರೆ. 10 ಸೈಡಲ್ಲಿ ಇಡಿ. 2 ಇಂಟು ಮಾಡಿದ್ರೆ 288 ಇಂಟು 11. ಓಕೆ 11ನ ಶಾರ್ಟ್ಕಟ್ ಹೇಳಿದ್ವಲ್ಲ, ಕೊನೆ ಸಂಖ್ಯೆ ಕೊನೆಗಿಡಿ, ಇಲ್ಲೂ ಕೊನೆ ಸಂಖ್ಯೆ ಕೊನೆಗಿಡಿ 8. ನೆಕ್ಸ್ಟ್ 8 + 8 ಎಷ್ಟಾಗುತ್ತೆ? 8 + 8 16. 16 ಅಂದರೆ ನೆಕ್ಸ್ಟ್ ಒಂದು ಕ್ಯಾರಿ ತೊಗೋಬೇಕು. ನೆಕ್ಸ್ಟ್ 8 + 2 ಎಷ್ಟಾಗುತ್ತೆ? 8 + 2 10 ಆಗುತ್ತೆ. ನೆಕ್ಸ್ಟ್ ಕ್ಯಾರಿ ಆಯ್ತು. ಲಾಸ್ಟ್ ನಂಬರ್ 2 ಇದೆ, 2 ನಂಬರ್ ಇಲ್ಲೇ ಬರುತ್ತೆ. 8613 ಎಷ್ಟಾಯ್ತು? ಇದು 3168 ಗುಣಿಲೆ 10 ಅಂದರೆ 0. ಆಮೇಲೆ 22/7 ಇಂಟು 2 ಪ್ಲಸ್ ಮಾಡಿ 0. 8 4 12, 6 8 14 1 17, ಸಾರಿ 15, 3 4 5. ಸೊ 35,520 ಬಂತಿಲ್ಲಿ. ಆಮೇಲೆ 7ಇಂದ ಡಿವೈಡ್ ಅಂತೂ ಆಗೋದಿಲ್ಲ, ಇರಲಿ. ಸೊ ಇದಕ್ಕೆ ಇಂಟು ಏನು ಮಾಡಬೇಕೀಗ? ಇಂಟು 8 ಒಂದು ಮಾಡಬೇಕು. 7ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 7ಇಂದ ಡಿವೈಡ್ ಮಾಡಿದ್ರೆ, ಇಲ್ಲಾಂದರೆ ಫಸ್ಟ್ 22 ಇಂಟು ಮಾಡ್ಕೊಳ್ಳೋಣ. 35520. ಓಕೆ ಇದು 10 ಅಂತೂ ಸೈಡಲ್ಲಿಡಿ. 22 ಜೊತೆ ಇಂಟು, ಫಸ್ಟ್ 2ಇಂದ ಇಂಟು ಮಾಡಿದ್ರೆ 11 ಉಳ್ಕೊಳ್ಳುತ್ತೆ. 2 ಇಂಟು ಆದರೆ ಎಷ್ಟಾಗುತ್ತೆ? 2 2 4, 2 10 10 11, ಇದು 7 ಆಗುತ್ತೆ. 11 ಮಲ್ಟಿಪ್ಲಿಕೇಶನ್ ಶಾರ್ಟ್ಕಟ್ ಏನು? 7 ಲಾಸ್ಟಲ್ಲಿ ಬರ್ಕೊಳ್ಳಿ, 4 ಕೂಡ ಲಾಸ್ಟಲ್ಲಿ ಬರ್ಕೊಳ್ಳಿ. 4 + 0 4, 0 + 1 1, 1 + 7 8. ಇದೇ ಆನ್ಸರ್. ಏನಾಯ್ತಿದು? ಇಂಟು ಒಂದು 10 ಮಾಡಿದ್ರೆ ಒಂದು 0 ಬರುತ್ತೆ. ಸೊ 22 ಜೊತೆ ಇಂಟು ಮಾಡಿದ್ರೆ 78 144 0 ಭಾಗಿಲೆ 7. ಸೊ 7ಇಂದ ಡಿವೈಡ್ ಮಾಡಿ. 7 7 1 7 1 7 1 4 ಉಳಿತಾ? 7 6 42, 7 3 21 3 ಉಳಿತು. 7 4 28. 28 ಅಂದರೆ 2 ಉಳ್ಕೊಳ್ಳುತ್ತೆ. 7 2 14. ಓಕೆ 142857 ಈ ರೀತಿ ಬರುತ್ತೆ. 28 ಅಂತ ಹೇಳ್ಬೋದು. ಓಕೆ ಸೊ 111634.28 ಸೆಂಟಿಮೀಟರ್ ಕ್ಯೂಬ್. ಸೊ ಇವಾಗ ಒಟ್ಟು ದ್ರವ್ಯರಾಶಿ ಕಂಡುಹಿಡ್ಕೊಳ್ಳೋಣ. ಒಟ್ಟು ದ್ರವ್ಯರಾಶಿ. ಸೊ 1 ಸೆಂಟಿಮೀಟರ್ ಕ್ಯೂಬ್ ಏನಂತ ಹೇಳ್ತಾ ಇದ್ದಾರೆ ಅವರು? 8 ಗ್ರಾಮ್ ಅಂತ ಹೇಳ್ತಾ ಇದ್ದಾರೆ. ಸೊ 111634.28. ಸೊ ಸೆಂಟಿಮೀಟರ್ ಕ್ಯೂಬ್ ಇಂಟು 1 ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೋದು. 1 ಸೆಂಟಿಮೀಟರ್ ಕ್ಯೂಬ್ ಅಂದರೆ 8 ಗ್ರಾಮ್. 8 ಜೊತೆ ಇಂಟು ಮಾಡಿ. ಸೊ 8 8 64, 8 2 16 + 6 22, 8 4 32 34, 8 3 24 3 27, 8 4 8 6 48 2 50, 8 1 8 5 13, 8 1 9 8. ಸೊ ಎಷ್ಟು ಬರ್ತಾ ಇದೆ? ಇದು ಸೆಂಟಿಮೀಟರ್, ಸರಿ ಇದು ಗ್ರಾಮಲ್ಲಿ ಬರ್ತಾ ಇದೆಯಲ್ಲ. ಸೊ ಕಿಲೋಗ್ರಾಮಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನಾಗುತ್ತೆ?
ಸೊ 893,074.24. ಸೊ ಕಿಲೋಗ್ರಾಮಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಬಾಗಿಲೆ 1,000. ಸೊ 3 ಝೀರೋಸ್ ಕ್ಯಾನ್ಸಲ್ ಅಂದರೆ 0.123 ಡಿಜಿಟ್ ಆದಮೇಲೆ ಅಂದರೆ 3 ಅಂಕಿಗಳನ್ನು ಲೆಫ್ಟ್ ಸೈಡಲ್ಲಿ ಜಂಪ್ ಮಾಡುತ್ತೆ, ಇಲ್ಲಿ ಪಾಯಿಂಟ್ ಬರುತ್ತೆ. ಸೊ ಆನ್ಸರ್ ಎಷ್ಟಾಗುತ್ತೆ? 893.074 ಕಿಲೋಗ್ರಾಮ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 6. ಓಕೆ, ಪ್ರಶ್ನೆ 7 ಏನು ಕೊಟ್ಟಿದ್ದಾರೆ? 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಅರ್ಧಗೋಳದ ಪಾದದ ಮೇಲೆ ನೋಡ್ಬೋದು. 60 ಸೆಂಟಿಮೀಟರ್ ತ್ರಿಜ್ಯ ಇರುವ ಈ ರೀತಿ ಒಂದು ಅರ್ಧಗೋಳ ಇದೆ. ಸೊ ಇದರ ಪಾದದ ಮೇಲೆ 120 ಸೆಂಟಿಮೀಟರ್ ಎತ್ತರವಿರುವ ಮತ್ತು 60 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ನೇರ ವೃತ್ತಪಾದ ಶಂಕುವನ್ನು ಜೋಡಿಸಲಾಗಿದೆ. ಸೊ ಕೆಳಗಡೆ ಒಂದು ಅರ್ಧ ಗೋಳ ಇದೆ, ಅದರ ಮೇಲೆ ಒಂದು ಈ ರೀತಿ ಶಂಕು ಜೋಡಿಸಿದ್ದಾರೆ. ಕಾಣಿಸ್ತಾ ಇದೆನಾ? ಸೊ ಇದೊಂದು ಆಕೃತಿ ರೆಡಿ ಐತಿ. ಇವಾಗ ಸಂಪೂರ್ಣವಾಗಿ ನೀರಿನಿಂದ ತುಂಬಿದ ನೇರ ವೃತ್ತಪಾದ ಸಿಲಿಂಡರ್ನಲ್ಲಿ ತಳವನ್ನು ಮುಟ್ಟುವಂತೆ ನೋಡ್ಬೋದು, ಕಂಪ್ಲೀಟಾಗಿ ನೀರಿನಿಂದ ಫಿಲ್ ಆಗಿದೆ. ಈ ಸಿಲಿಂಡರ್ ಒಳಗಡೆ ಈ ಆಕೃತಿನ ಹಾಕ್ತಾ ಇದ್ದಾರೆ. ತಳ ಮುಟ್ಟುವಂತೆ ನೇರವಾಗಿ ಘನಾಕೃತಿಯನ್ನು ಮುಳುಗಿಸಲಾಗಿದೆ. ಏನು ಮಾಡ್ತಾ ಇದ್ದಾರೆ? ಸೊ ಈ ಘನಾಕೃತಿ ತೊಗೊಂಡ್ಬಿಟ್ಟು ಇದ್ರ ಒಳಗಡೆ ತಳ ಮುಟ್ಟುವಂತೆ ಈ ರೀತಿ ಹಾಕ್ತಾ ಇದ್ದಾರೆ. ಏನಾಗುತ್ತೆ? ನೀರು ಹೊರಗಡೆ ಚೆಲ್ಲುತ್ತೆ. ಕರೆಕ್ಟಾ? ಎಷ್ಟು ನೀರು ಹೊರಗಡೆ ಚೆಲ್ಲುತ್ತೆ? ಈ ಆಕೃತಿ ಎಷ್ಟಿದೆ, ಕರೆಕ್ಟಾ, ಈ ಒಳಗಡೆ ಇರೋ ಆಕೃತಿ ಎಷ್ಟು ಘನಫಲ ಇದೆ ಅಷ್ಟು ಘನಫಲದ ನೀರು ಹೊರಗಡೆ ಚೆಲ್ಲುತ್ತೆ. ಆಮೇಲೆ ಸಿಲಿಂಡರ್ನ ತ್ರಿಜ್ಯ 60 ಸೆಂಟಿಮೀಟರ್ ನೋಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಆಮೇಲೆ ಎತ್ತರ 180 ಸೆಂಟಿಮೀಟರ್. ಆದರೆ ಸಿಲಿಂಡರ್ನಲ್ಲಿ ಉಳಿದಿರುವ ನೀರಿನ ಪ್ರಮಾಣ ಎಷ್ಟು? ಓಕೆ, ನೀರು ಎಷ್ಟು ಉಳಿತಾ ಇದೆ ಅಂದರೆ ಇಲ್ಲಿ ಸೈಡಲ್ಲೆಲ್ಲ ನೀರು ಉಳಿದಿದೆ ಅಲ್ಲ, ಇಲ್ಲಿ ಆಕೃತಿ ಒಳಗಡೆ ಹಾಕಿದ್ಮೇಲೆ ಇಲ್ಲಿ ಮೂಲೆಯಲ್ಲೆಲ್ಲ ನೀರು ಉಳ್ಕೊಂಡಿದೆ. ಕರೆಕ್ಟ್? ಈ ಉಳಿದಿರೋ ನೀರಿನ ಘನಫಲ ಕೇಳ್ತಾ ಇದ್ದಾರೆ. ಏನು ಮಾಡಬೇಕು? ಸಿಂಪಲ್ ಇದೆ. ಉಳಿದ ನೀರಿನ ಘನಫಲ ಎದಕ್ಕೆ ಸಮ ಇರುತ್ತೆ? ಉಳಿದ ನೀರಿನ ಘನಫಲ ಎದಕ್ಕೆ ಸಮ ಇರುತ್ತೆ? ಇದು ಸಿಲಿಂಡರ್ನ ಘನಫಲ ಮೈನಸ್ ಆ ಆಕೃತಿಯ ಘನಫಲ ಅಂತ ಹೇಳ್ಬೋದು. ಆಕೃತಿಯ ಘನಫಲ ಮೈನಸ್ ಮಾಡಿದ್ರೆ ಉಳಿದಿರೋ ನೀರಿನ ಘನಫಲ ಸಿಗುತ್ತೆ. ಈಗ ಸಿಲಿಂಡರ್ನ ಘನಫಲ ಅಂತ ನೀವು ಕಂಡುಹಿಡಿಬೋದು. ಆಕೃತಿಯ ಘನಫಲ ಯಾವ ರೀತಿ? ಆಕೃತಿಯಲ್ಲಿ 2 ಆಕೃತಿ ಇವೆ. ಮೊದಲನೇದಾಗಿ ಮೇಲ್ಗಡೆ ಒಂದು ಶಂಕು ಇದೆ. ಸೊ ಶಂಕುವಿನ ಘನಫಲ ಮೈನಸ್ ಮಾಡಬೇಕಾಗತ್ತೆ. ಕರೆಕ್ಟಾ? ಆಮೇಲೆ ಮೈನಸ್ ಕೆಳಗಡೆ ಒಂದು ಅರ್ಧ ಗೋಳ ಇದೆ, ಅರ್ಧ ಗೋಳದ ಘನಫಲ ಕೂಡ ಮೈನಸ್ ಮಾಡಬೇಕಾಗುತ್ತೆ. ಇವಾಗ ಸಿಲಿಂಡರ್ನ ಘನಫಲ ಸಲುವಾಗಿ ಸೂತ್ರ ಏನು ಯೂಸ್ ಮಾಡ್ತೀರೋ? ಸೊ ಇಲ್ಲೆಲ್ಲ ಕ್ಯಾಪಿಟಲ್ H ಯೂಸ್ ಮಾಡ್ಕೊಂಡಿದ್ದೀವಿ. ತ್ರಿಜ್ಯ ಅಂತೂ ಎಲ್ಲ ಕಡೆ ಸೇಮೇ ಇದೆ, ಸ್ಮಾಲ್ ಆರ್ ಅಂತ ತೊಗೊಳ್ಳೋಣ. ಸೊ ಸಿಲಿಂಡರ್ನ ಘನಫಲ πr²h, ಆಮೇಲೆ ಮೈನಸ್ ಕೋನ್ನ ಘನಫಲ 1/3π. ಇದರ ತ್ರಿಜ್ಯ ಎಷ್ಟು? ತ್ರಿಜ್ಯ ಅಂತೂ ಸೇಮ್ ಇದೆ, πr². ಹೈಟ್ ಎಷ್ಟು? ಹೈಟ್ 120 ಇದೆ. ಇದು ಬೇರೆ ಇದೆಲ್ಲ, ಸ್ಮಾಲ್ h ತೊಗೊಳ್ಳಿ, ಇಲ್ಲಿ ಕ್ಯಾಪಿಟಲ್ H ಅಂತ ತೊಗೊಳ್ಳೋಣ. ಓಕೆ, ಮೈನಸ್ ಆಮೇಲೆ ಅರ್ಧ ಗೋಳದ ಘನಫಲ ಎಷ್ಟು? ಸೊ ಅರ್ಧ ಗೋಳ ಅಂದರೆ 2/3πr³. ಅರ್ಥ ಆಯ್ತಾ? ಇಷ್ಟೆಲ್ಲ ಮೈನಸ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಕಾಮನ್ ಬರುತ್ತೆ ಅಲ್ಲಿ? ಕಾಮನ್ ಅಂತೂ ಏನು, ಒಂದು ಕಾಮನ್ ಸಿಗುತ್ತೆ ಅಷ್ಟೇ. ತ್ರಿಜ್ಯ, ಎಸ್, ತ್ರಿಜ್ಯ ಸೇಮ್ ಇದೆಯಲ್ಲ, r² ಅಂತ ತೊಗೊಳ್ಬೋದು. ಸೊ ಎಲ್ಲದರಲ್ಲೂ ಒಂದು ಕಾಮನ್ ತೊಗೊಳ್ಳಿ, r² ಒಂದು ಕಾಮನ್ ತೊಗೊಳ್ಳಿ. ಉಳ್ಕೊಳ್ಳೋದೇನು? ಇಲ್ಲಿ ಮೊದಲನೇದಾಗಿ ಕ್ಯಾಪಿಟಲ್ H ಉಳ್ಕೊಳ್ಳುತ್ತೆ, ಮೈನಸ್ πr² ಕಾಮನ್ ಅಂದರೆ h/3 ಮಾತ್ರ ಉಳ್ಕೊಳ್ಳುತ್ತೆ. ಮೈನಸ್ 2/3 ಆಯಿತು, ಅಂತೂ ಕಾಮನ್ ಆಯಿತು, r² ಅಂದರೆ ಇನ್ನೊಂದು r ಉಳ್ಕೊಳ್ಳುತ್ತೆ ಇಲ್ಲಿ. ಎಸ್, ಇವಾಗ ಬೆಲೆ ಆದೇಶ ಮಾಡ್ತಾ ಹೋಗೋಣ. ಬೆಲೆ ಎಷ್ಟು? 22/7. r² ಅಂದರೆ ತ್ರಿಜ್ಯ 60 ಇದೆಯಲ್ಲ, ಸೊ 60 × 60. ಆಮೇಲೆ ಕ್ಯಾಪಿಟಲ್ H ಎಷ್ಟು? 180 ಮೈನಸ್ ಸ್ಮಾಲ್ h ಎಷ್ಟು? ಸ್ಮಾಲ್ h 120. ಇಲ್ಲಿ ನೋಡ್ಬೋದು, ಸ್ಮಾಲ್ h/3 ಮೈನಸ್ 2 × ಸ್ಮಾಲ್ r ಬೆಲೆ 60/3.
ನೋಡಿ ಏನೇನು ಕ್ಯಾನ್ಸಲ್ ಆಗುತ್ತೆ. ಇದು 3 4 12 ಅಂದರೆ 40 ಆಯಿತು. 3 2 6 20 ಆಯಿತು. ಎಲ್ಲಿ 22 ಇಂಟು ಎಷ್ಟಾಗುತ್ತೆ ಇದು 3600 ಭಾಗಿಲೆ 7. ಬ್ರ್ಯಾಕೆಟ್ನಲ್ಲಿ 180 ಮೈನಸ್ 40 ಮೈನಸ್ 2 ಇಂಟು 20 ಅಂದರೆ ಇದು ಕೂಡ 40 ಆಗ್ತಾಯಿದೆ. ಸೊ 22/7 ಇಂಟು ಓಕೆ 22 ಮತ್ತು 36 ಇಂಟು ಮಾಡ್ಕೊಳ್ಳೋಣ. 00 ಅಂದರೆ 100 ಸೈಡಲ್ಲಿಡಿ. 2 ಜೊತೆ ಇಂಟು ಆದರೆ ಎಷ್ಟಾಗುತ್ತೆ 36 2 72. 11 ಮಲ್ಟಿಪ್ಲಿಕೇಶನ್ ಏನು 7 2 ಕೊನೆಯಲ್ಲಿ ಬರ್ಕೊಳ್ಳಿ. 2 + 7 ಎಷ್ಟಾಗುತ್ತೆ 9 ಆಗುತ್ತೆ. 792 00 ಭಾಗಿಲೆ 7. ಈ 180ರಲ್ಲಿ 40 2 ಸರಿ ಮೈನಸ್ ಅಂದರೆ 80 ಅಂತ ಅರ್ಥ. 180 ಓಕೆ 180ರಲ್ಲಿ 80 ಮೈನಸ್ ಮಾಡಿದ್ರೆ 100 ಉಳ್ಕೊಳ್ಳುತ್ತೆ. ಆಮೇಲೆ 792 ಓಕೆ ಇಲ್ಲೇ 7ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ 7 1 7 7 1 7 2 ಅಂದರೆ 7 3 21 21 ಅಂದರೆ 1 ಉಳ್ಕೊಳ್ಳುತ್ತೆ. 10 ಆಯ್ತಲ್ಲ. ಸೊ 7 1 7 ಎಷ್ಟಾಯ್ತು ಇದು 30 ಓಕೆ 1 4 ಆಮೇಲೆ ಇವೆರಡು 0 ಇತ್ತಲ್ಲ ಇದು ಇಂಟು 100 ಅಂದರೆ 00 ಇಲ್ಲೇ ತೊಗೊಳ್ಳಿ. 7 4 28 ಮತ್ತು 7 2 14 7 7 8 56 ಆಮೇಲೆ 0.57 ಬರುತ್ತೆ. ಓಕೆ ಸೊ ಎಷ್ಟಾಯಿತು 1131428.57 ಸೆಂಟಿಮೀಟ್ರ್ ಅದಲ್ಲ ಅಲ್ಲಿ. ಸೊ ಸೆಂಟಿಮೀಟರ್ ಕ್ಯೂಬ್ ಇಷ್ಟು ಪ್ರಮಾಣದ ನೀರು ಹೊರಗಡೆ ಚೆಲ್ಲುತ್ತೆ ಅಂತ ಹೇಳ್ಬೋದು. ಬೇಕಾದರೆ ಇದು ಮೀಟ್ರ್ನಲ್ಲಿ ಆನ್ಸರ್ ಮಾಡಬೇಕಿತ್ತಂದರೆ 1131428.57 ಓಕೆ ಸೆಂಟಿಮೀಟ್ರ್ ಕ್ಯೂಬ್ ಇದೆ ಅಲ್ಲ. ಸೊ ಸೆಂಟಿಮೀಟ್ರ್ ಕ್ಯೂಬ್ ಅಂದರೆ 3 ಸಾರಿ 1/100 ಡಿವೈಡ್ ಮಾಡಬೇಕಾಗತ್ತೆ. ಆವಾಗ ಅದು ಮೀಟ್ರ್ ಕ್ಯೂಬ್ನಲ್ಲಿ ಕನ್ವರ್ಟ್ ಆಗುತ್ತೆ. ಯಾಕೆ ಕ್ಯೂಬ್ ಇರೋ ಸಲುವಾಗಿ 3 ಸಾರಿ ಡಿವೈಡ್ ಮಾಡಬೇಕಾಗತ್ತೆ. ಎಷ್ಟು ಝೀರೋಸ್ ಕ್ಯಾನ್ಸಲ್ ಆಗುತ್ತೆ 1 2 3 4 5 6 ಝೀರೋಸ್ ಕ್ಯಾನ್ಸಲ್ ಆಗ್ತಾ ಇದಾವೆ ಅಂದರೆ ಪಾಯಿಂಟ್ ಎಷ್ಟು ಡಿಜಿಟ್ ಜಂಪ್ ಮಾಡಬೇಕು 6 ಡಿಜಿಟ್ 1 2 3 4 5 6 ಪಾಯಿಂಟ್ ಇಲ್ಲಿ ಬರುತ್ತೆ. ಓಕೆ 1.13 ಅಂತ ಹೇಳ್ಬೋದು. ಇದು ಮೀಟ್ರ್ ಕ್ಯೂಬಲ್ಲಿ. ಸೆಂಟಿಮೀಟ್ರ್ ಕ್ಯೂಬಲ್ಲಿ ಇದು ಆನ್ಸರ್, ಇದು ಮೀಟ್ರ್ ಕ್ಯೂಬಲ್ಲಿ ಯಾವುದಾದ್ರೂ ಆನ್ಸರ್. ಸೆಂಟಿಮೀಟ್ರ್ ಕ್ಯೂಬಲ್ಲಿ ಆನ್ಸರ್ ಹೇಳಿದ್ರು ಕೂಡ ಕರೆಕ್ಟ್. ಇದು ಯಾವುದಿದು ಕ್ವಶನ್ ನಂಬರ್ 7. ಪ್ರಶ್ನೆ 8 ಏನು ಕೊಟ್ಟಿದ್ದಾರೆ 8.5 ಸೆಂಟಿಮೀಟರ್ ವ್ಯಾಸವುಳ್ಳ ನೋಡಿ 8.5 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದ ಗಾಜಿನ ಪಾತ್ರೆಯು 8 ಸೆಂಟಿಮೀಟರ್ ಉದ್ದ 8 ಸೆಂಟಿಮೀಟರ್ ಉದ್ದ 2 ಸೆಂಟಿಮೀಟರ್ ವ್ಯಾಸ ಓಕೆ ಹೊಂದಿರುವ ಸಿಲಿಂಡರ್ ಆಕಾರದ ಕೊರಳನ್ನು ಹೊಂದಿದೆ. ಮೇಲೆ ಒಂದು ಸಿಲಿಂಡರ್ ಆಕಾರದ ಕೊರಳು ಹೊಂದಿದೆ. ನೀರನ್ನು ಕೊಡ ಅಂತ ತಿಳ್ಕೊಳ್ಳಿ ಅಥವಾ ಮಡಿಕೆ ಅಂತ ತಿಳ್ಕೊಳ್ಳಿ. ಒಂದು ಮಗು ಅದರಲ್ಲಿ ಹಿಡಿಯುವ ನೀರಿನ ಗಾತ್ರವನ್ನು ಅಳತೆ ಮಾಡುವುದರ ಮೂಲಕ ಅದರ ಘನಫಲವು 345 ಸೆಂಟಿಮೀಟರ್ ಕ್ಯೂಬ್ ಇದೆ ಎಂದು ಕಂಡುಕೊಳ್ಳುತ್ತಾಳೆ. ಸೊ ಇದರ ಒಟ್ಟು ನೀರು ಹಿಡಿಯುವ ಇದರ ಒಳಗಡೆ ನೀರಿದೆ, ಆ ನೀರಿನ ಒಟ್ಟು ಘನಫಲ ಎಷ್ಟಂತೆ 345 ಸೆಂಟಿಮೀಟರ್ ಕ್ಯೂಬ್ ಅಂತ ಒಂದು ಮಗು ಹೇಳ್ತಾ ಇದ್ದಾಳೆ. ಸೊ ಮೇಲೆ ಕೊಟ್ಟಿರುವ ಅಳತೆಗಳು ಅದರ ಒಳಭಾಗದ ಅಳತೆಗಳು ಎಂದು ಭಾವಿಸಿ ಅವಳ ಉತ್ತರ ಸರಿಯಾಗಿದೆ ಎಂದು ಪರೀಕ್ಷಿಸಿ ಪೈ ಬೆಲೆ 3.14 ಎಂದು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಸೊ ಒಟ್ಟು ಘನಫಲ ಕಂಡುಹಿಡ್ಕೊಳ್ಳೋಣ. ಮಡಿಕೆಯ ಒಟ್ಟು ಘನಫಲ. ಸೊ ಈ ಒಟ್ಟು ಘನಫಲ ಬೇಕಂದರೆ ಏನೇನು ಪ್ಲಸ್ ಮಾಡಬೇಕಾಗತ್ತೆ. ಮೊದಲನೇದಾಗಿ ಕೆಳಗಡೆ ಏನು ಗೋಳ ಇದೆ ಈ ಗೋಳದ ಘನಫಲ ಪ್ಲಸ್ ಮಾಡಬೇಕಾಗತ್ತೆ. ಅದರ ಜೊತೆ ಮೇಲ್ಗಡೆ ಒಂದು ಸಿಲಿಂಡರ್ ಇದೆ ಅಲ್ಲ, ಮೇಲ್ಗಡೆ ಈ ರೀತಿ ಒಂದು ಸಿಲಿಂಡರ್ ಇದೆ ಅಲ್ಲ, ಆ ಸಿಲಿಂಡರ್ನ ಘನಫಲ ಜೊತೆ. ಇವಾಗ ನಮಗೆ ವ್ಯಾಸ ಅಂತೂ ಕೊಟ್ಟಿದ್ದಾರೆ, ತ್ರಿಜ್ಯ ಒಂದು ಕಂಡುಹಿಡ್ಕೊಳ್ಳೋಣ. ಡಯಾಮೀಟರ್ ಎಷ್ಟು 2 ಸೆಂಟಿಮೀಟರ್, ವ್ಯಾಸ 2 ಅಂದರೆ ತ್ರಿಜ್ಯ ಎಷ್ಟಾಗುತ್ತೆ 2/2 ಅರ್ಧ ಆಗುತ್ತಲ್ಲ 1 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಗೋಳದ ವ್ಯಾಸ ಕೊಟ್ಟಿದ್ದಾರೆ 8.5, ತ್ರಿಜ್ಯ ಅಂದರೆ
ಅರ್ಧ ಮಾಡಿ 2 ಇಂದ ಡಿವೈಡ್ ಅಂದರೆ 2 4 8, ಇದು 2 2 4, 1 ಉಳ್ಕೊಳ್ಳುತ್ತೆ. ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದೀವಲ್ಲ, ಸೊ 2 5 10. ತ್ರಿಜ್ಯ ಬರುತ್ತೆ 4.25 ಸೆಂಟಿಮೀಟರ್. ಓಕೆ, ಸೊ ಗೋಳದ ಘನಫಲ ಎಷ್ಟು? 4/3 ಪೈ ಆರ್ ಕ್ಯೂಬ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಸಿಲಿಂಡರ್ನ ಘನಫಲ ಪೈ ಆರ್ ಸ್ಕ್ವೇರ್ ಎಚ್ ಅಂತ ಹೇಳ್ತೀವಿ. ಹೈಟ್ ಅಂತೂ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್. ಬೆಲೆ ಆದೇಶ ಮಾಡ್ಕೊಳ್ಳೋಕ್ಕಿಂತ ಮೊದಲು ಏನಾದರೂ ಕಾಮನ್ ತೊಗೊಳ್ಳೋಣ. ಅಂದರೆ ಎಲ್ಲ ಕ್ಯಾಲ್ಕುಲೇಷನ್ ಇಲ್ಲೇ ಮಾಡ್ತಗೋಣ. ಸೊ 4/3 ಪೈ ಬೆಲೆ ಎಷ್ಟು? 3.14. ತ್ರಿಜ್ಯ ಎಷ್ಟು? ಕ್ಯಾಪಿಟಲ್ ಆರ್ 4.25 ಇದೆ. ಇದು 3 ಸರಿ ಇಂಟು ಮಾಡಬೇಕಲ್ಲ, ಇಲ್ಲಾಂದರೆ ಬೆಸ್ಟ್ ಪೈ ಕಾಮನ್ನೇ ತೊಗೊಳ್ಳೋಣ. ಪೈ ಕಾಮನ್ ತೊಗೊಂಡ್ರೆ ಏನಾಗುತ್ತೆ? ತ್ರಿಜ್ಯ ಅಂತೂ ಸೇಮ್ ಇಲ್ಲ. ಸೊ 4/3 ಆರ್ ಕ್ಯೂಬ್ ಉಳ್ಕೊಳ್ಳುತ್ತೆ, ಇಲ್ಲಿ ಆರ್ ಸ್ಕ್ವೇರ್ ಎಚ್ ಉಳ್ಕೊಳ್ಳುತ್ತೆ. ಬೆಲೆ ಆದೇಶ ಮಾಡ್ತಾ ಹೋಗಿ. ಸೊ ಪೈ ಬೆಲೆ ಲಾಸ್ಟಲ್ಲಿ ಆದೇಶ ಮಾಡೋಣ. 4/3 ಆರ್ ತ್ರಿಜ್ಯ ಎಷ್ಟು? 4.25. ಸೊ 3 ಸರಿ ಇಂಟು ಮಾಡಿ. 4.25 ಪ್ಲಸ್ ಸ್ಮಾಲ್ ಆರ್ 1 ಇದೆ, ತ್ರಿಜ್ಯ 1 ಸೆಂಟಿಮೀಟರ್, 2 ಸರಿ ಇಂಟು ಮಾಡಿ. ಆ್ಯಂಡ್ ಅದರ ಹೈಟ್ ಎಷ್ಟು? 8 ಸೆಂಟಿಮೀಟರ್. ಸೊ ಪೈ ಗುಣಿಲೆ, ಸೊ ಏನಾದರೂ 8, ಓಕೆ 3 ಡಿವೈಡ್ ಅಂತೂ ಕಂಪ್ಲೀಟ್ ಆಗೋದಿಲ್ಲ, ಅಂಶ ಎಲ್ಲ ಇಂಟು ಮಾಡ್ತಾ ಹೋಗೋಣ. ಸೊ 4.25 3 ಸರಿ ಇಂಟು ಮಾಡಬೇಕು, ಇಲ್ಲಾಂದರೆ 4ರಿಂದ 1 ಸರಿ ಇಂಟು ಮಾಡ್ಕೊಳ್ಳಿ. 4.25 ಗುಣಿಲೆ 4, 4 5 20, 4 2 8, 2 10, 4 4 16. ಸೊ ಪಾಯಿಂಟ್ ಇಲ್ಲಿ ಬರುತ್ತೆ, 17 ಆಯ್ತಿದ್ದು. ಕರೆಕ್ಟಾ? 17 ಗುಣಿಲೆ ಈ 4.25 ಇಂಟು 4.25 ಎಷ್ಟಾಗುತ್ತೆ? 4.25 ಅಂದರೆ ಇದರ ಸ್ಕ್ವೇರ್. ಕೊನೆಯಲ್ಲಿ ಯಾವಾಗಲೂ 5 ಬಂತಂದರೆ ಡೈರೆಕ್ಟಾಗಿ 25 ಅಂತ ಬರ್ಕೊಳ್ಳಿ. 42ರ ಮುಂದಿನ ಸಂಖ್ಯೆ ಯಾವುದು? 43. ಸೊ ಶಾರ್ಟ್ಕಟ್ ಇದೆ, ಅದು ಡೈರೆಕ್ಟಾಗಿ ಇಂಟು ಮಾಡ್ಬೋದು. 42 ಇಂಟು 43, 2 3 6, 4 3 12, 4 2 8, 12 2 20, ಅಂದರೆ 4 4 16 ಪ್ಲಸ್ 2 18. ಎಷ್ಟಾಗುತ್ತೆ? 180625. ಸೊ ಇವರೇನು ಕೊಟ್ಟಿದ್ದಾರೆ? 4.25 ಇದೆ ಅಲ್ಲ, ಸೊ 2 ಅಂಕಿ ಆದಮೇಲೆ ಪಾಯಿಂಟ್ ಅಂದರೆ ಸ್ಕ್ವೇರ್ ಇದೆ, 4 ಅಂಕಿ ಆದಮೇಲೆ ಪಾಯಿಂಟ್ 1 2 3 4, 18 ಪಾಯಿಂಟ್ ಬರ್ತದೆ. 18.0625 ಭಾಗಿಲೆ 3 ಒಂದಿದೆ ಅಲ್ಲ, 17 ಇದು ಕೂಡ ಇಂಟು ಮಾಡಿಕೊಳ್ಳೋಣ. ಎಷ್ಟು? 180625 ಗುಣಿಲೆ 17. ಇಲ್ಲಾಂದರೆ ಜಸ್ಟ್ 1806 ತೊಗೊಂಡ್ರು ನಡೆಯುತ್ತಿದ್ದು, 2 ಡಿಜಿಟ್ ಸಾಕಿಷ್ಟು. ಸೊ ಗುಣಿಲೆ 17 ಅಂದರೆ ಎಷ್ಟಾಗುತ್ತೆ? 7 6 42, 4 7 8 56, 7 5 12. ಸೊ 1ರಿಂದ ಗುಣಾಕಾರ ಮಾಡಿದ್ರೆ 6081, 6 4 10, 8 2 10, 3 30. ಸೊ ಪಾಯಿಂಟ್ ಏನು? 2 ಅಂಕಿ ಆದಮೇಲೆ ಇಲ್ಲಿ 2 ಅಂಕಿನ ತೊಗೊಂಡಿದ್ವಲ್ಲ, 307.02 ಅಂತ ಹೇಳ್ಬೋದು. ಭಾಗಿಲೆ ಅದರ ಒಟ್ಟು ಗುಣಲಬ್ಧ 307.02 ಭಾಗಿಲೆ 3 ಪ್ಲಸ್ 8 ಗುಣಿಲೆ 1 ಗುಣಿಲೆ 1 ಅಂದರೆ 8 ಆಗುತ್ತೆ. ಸೊ ಪೈ ಬೆಲೆ ಎಷ್ಟು? 3.14 ಗುಣಿಲೆ ಇದರ ಒಟ್ಟು ಬೆಲೆ ಎಷ್ಟಾಗುತ್ತೆ ನೋಡೋಣ. 3 1 3 0, 3 2 6, 20, 2 ಉಳಿತಲ್ಲ 25, 3 6 18, 3 7 21. ಸೊ 102.67 8 ಪ್ಲಸ್ ಮಾಡಿ ಎಷ್ಟಾಗುತ್ತೆ? 110.67. ಇದ್ರ ಜೊತೆ 3.14 ಗುಣಾಕಾರ ಮಾಡ್ಕೊಳ್ಳೋಣ. ಸೊ 110.67 ಗುಣಿಲೆ 3.14 4. ಓಕೆ, ಇದು ಒಂದು ಡೈರೆಕ್ಟಾಗಿ ಕ್ಯಾಲ್ಕುಲೇಟರಲ್ಲಿ ಮಾಡ್ಕೊ. ಸೊ ಡೈರೆಕ್ಟಾಗಿ ನಾನು ಬರಿತಾ ಇದ್ದೀನಿ. 347.5038 ಬರುತ್ತೆ. 347.5038
ಅದರಲ್ಲಿದೆ, ಅದು ಸೆಂಟಿಮೀಟರ್ ಇಲ್ಲದ, ಸೊ ಸೆಂಟಿಮೀಟರ್ ಘನಫಲ ಸೆಂಟಿಮೀಟರ್ ಕ್ಯೂಬ್ 347.50 ಅಂತ ಹೇಳ್ಬೋದು. ಓಕೆ, ಸೊ ಕ್ವಶನ್ ನಂಬರ್ 8 ಇದು ಲಾಸ್ಟ್ ಕ್ವಶನ್ ಇತ್ತಿದು. ನೆಕ್ಸ್ಟ್ ಅಭ್ಯಾಸ ನೆಕ್ಸ್ಟ್ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ PDF ನೋಟ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಬೇಕಂದ್ರೆ ಮಾತ್ರ ಈ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ₹3 ಸೆಂಡ್ ಮಾಡ್ಬೋದು. ಥ್ಯಾಂಕ್ ಯು.